ಇಲ್ಲಿ SIR ಅಂತಕ್ಕಂಥ ಮತದಾರ ಪಟ್ಟಿಯ ಪರಿಷ್ಕರಣೆ ಅಂತೇನು BJP ಸರ್ಕಾರ ಘೋಷಣೆ ಮಾಡಿ ಹಲವಾರು ರಾಜ್ಯಗಳಲ್ಲಿ ಮಾಡಿ ಅದರ ಫಲಿತಾಂಶ ಈಗಾಗಲೇ BJP ಪರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ SIR ಮಾಡಬೇಕು. ಇದು ಕಾಂಗ್ರೆಸ್ ಸರ್ಕಾರ ಇಲ್ಲೇನಾದರೂ ಮಾಡಿ SIR ಮಾಡಿ ಕೆಲವರನ್ನು ಬಡವರನ್ನು ವಿಶೇಷವಾಗಿ ಕಾರ್ಮಿಕರು, ಹೆಣ್ಮಕ್ಳು, ವಲಸಿಗರು, ಅಲ್ಪಸಂಖ್ಯಾತರು ಇಂಥವರ ಮತಗಳನ್ನು ಉದ್ದೇಶಪೂರ್ವವಾಗಿ ಮತದಾರ ಪಟ್ಟಿಯಿಂದ ಈ SIR ಅಂತಕ್ಕಂಥ ಒಂದು ಏನು ಪರಿಷ್ಕರಣೆ ಇದೆ ಅದರ ಅಡಿಯಲ್ಲಿ ಮತದಾರರ ಪಟ್ಟಿಯಿಂದ ಮತಗಳನ್ನು ತೆಗಿತಕ್ಕಂಥ ಮತಗಳನ್ನು ಕಸಿತಕ್ಕಂಥ ಕೆಲಸವನ್ನು ಇವತ್ತು BJP ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನಾವು ಗೌರಿಬಿದನೂರು ತಾಲೂಕಲ್ಲಿ ಭಾಳ ಎಚ್ಚರಿಕೆಯಿಂದ ಈ SIR ಬಗ್ಗೆ ವಿಶೇಷವಾಗಿ ಒಂದು ಕಾರ್ಯಾಗಾರ ಮಾಡಬೇಕು ಮತ್ತು ಇದರ ಬಗ್ಗೆ ನಮ್ಮ ಮತದಾರರಿಗೆ ಜೊತೆಗೆ BLAsಗೆ ಪ್ರತಿನಿಧಿಗಳಿಗೆ ಒಂದು ತರಬೇತಿಯನ್ನು ಕೊಡಬೇಕು ಅಂತೇಳಿ ಜಾಗೃತಿ ಕರ್ನಾಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ವಾಸು ಅವರಿಗೆ ನಾವು ಮನವಿ ಮಾಡಿದ್ವಿ. ಸಾಧಾರಣ ಅವರು ರಾಜ್ಯ ಮಟ್ಟದಲ್ಲಿ ಅನೇಕ ಈ ರೀತಿ ಕಾರ್ಯಾಗಾರಗಳು ಸಮಾರಂಭಗಳಲ್ಲಿ ಭಾಗವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಇವ್ರ ಜೊತೆ ಇನ್ನೂ ಬೇರೆ ಸಂಘಟನೆಗಳೆಲ್ಲ ಸೇರಿಕೊಂಡು ಇದನ್ನು ಪರಿಷ್ಕರಣೆ ಮಾಡೋದ್ರಲ್ಲಿ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂಥೇಳಿ ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಕೂಡ ಭಾಳ ಸುದೀರ್ಘವಾಗಿ ಹಲವಾರು ವಿಚಾರಗಳನ್ನು ಸಾಮಾನ್ಯ ಜನಕ್ಕೆ, ಮತದಾರರಿಗೆ, ಮುಖಂಡರಿಗೆ, ಪ್ರತಿನಿಧಿಗಳಿಗೆ, BLAಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಇದು ಮೊದಲನೇ ಹೆಜ್ಜೆ ಮತ್ತು ಈ ಪ್ರಕ್ರಿಯೆ ಏನು ಈಗಾಗಲೇ ಅವರು ಒಂದು ವೇಳಾಪಟ್ಟಿಯನ್ನು ನಿಗದಿ ಮಾಡಿದ್ದಾರೆ. ಅಷ್ಟರೊಳಗಡೆ ಇಡೀ ನಮ್ಮ ತಾಲೂಕಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಎಲ್ಲ ಬೂತ್ ಮಟ್ಟದಲ್ಲಿ ಕೂಡ ನಾವು ಜಾಗೃತಿಯನ್ನು ಮಾಡ್ತಕ್ಕಂಥದ್ದು, ತರಬೇತಿಯನ್ನು ಕೊಡ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರಿಗೆ ವೋಟರ್ ಲಿಸ್ಟಲ್ಲಿ ವಿನಾಕಾರಣ ಕೈ ತಪ್ಪತಕ್ಕಂಥದ್ದಕ್ಕೆ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಇವತ್ತು ಒಂದು ಕಾರ್ಯಾಗಾರ ಆಗಿದೆ. ಬಹುಶಃ ನಾವು ಇಡೀ ರಾಜ್ಯದಲ್ಲಿ ಇವತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. SIR ನಿಜವಾಗ್ಲೂ ಕೂಡ ಇದೊಂದು ರೀತಿ ಅಪಾಯ ಆಗ್ಬೋದು ಮುಂದಿನ ಚುನಾವಣೆಗಳಲ್ಲಿ. ಕಾಂಗ್ರೆಸ್ BJPಯೇತರ ಸರ್ಕಾರಗಳನ್ನು ಯಾವ ರೀತಿ ಉರುಳಿಸಿದ್ದಾರೆ. ವೆಸ್ಟ್ ಬೆಂಗಾಲ್ BJP ಗೆದ್ದಿದ್ದೇ SIR ಇಂದ. ಅಲ್ಲಿ ಸುಮಾರು 90 ಲಕ್ಷ ಮತಗಳನ್ನು ತೆಗೆದರು. ಇವತ್ತು ಅದರ ಫಲ ಇವತ್ತು ಇಡೀ ದೇಶದಲ್ಲಿ ಇದು ಒಂದು ಪ್ರಾಂತೀಯ ಪಕ್ಷಗಳು, ರೀಜನಲ್ ಪಾರ್ಟೀಸ್ನ ಬಗ್ಗು ಬಡಿಯುವಂಥ ಕೆಲಸ ಮತ್ತು ರಾಷ್ಟ್ರೀಯ ಪಕ್ಷ ನಮ್ಮ ಕಾಂಗ್ರೆಸ್ಸನ್ನು ಕೂಡ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತಕ್ಕಂಥ ಧೋರಣೆಯನ್ನು ಇಟ್ಕೊಂಡು ಇವತ್ತು BJP ನಡೆಸ್ತಾ ಇದೆ. ಎಲ್ಲೋ ಒಂದು ಕಡೆ ಇದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಧಕ್ಕೆ ಬರುವಂಥ ವಾತಾವರಣ ನಿರ್ಮಾಣ ಆಗಬಾರ್ದು, ನಾವು ಉಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಇದನ್ನು ಇದನ್ನು ಮಾಡಿದ್ದೀವಿ. ನಾನು ಈ ಸಂದರ್ಭದಲ್ಲಿ ವಾಸು ಅವರಿಗೆ ಮತ್ತು ಅವ್ರ ತಂಡಕ್ಕೆ ವಿಶೇಷವಾಗಿ ನಮ್ಮ ತಾಲೂಕಿನ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಅವ್ರ ಸಹಕಾರ ಮತ್ತು ಮಾರ್ಗದರ್ಶನ ಆಗಿದ್ದಾಗೆ ನಮಗೆ ಈ ವಿಚಾರದಲ್ಲಿ ಮುಂದೆ ಕೂಡ ನಾವು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕು. ಲಾಜಿಕಲ್ ಎಂಡ್ ಅಂತೇನು ಹೇಳ್ತೀವಿ ಆ ರೀತಿ ಪ್ರತಿ ಪಂಚಾಯಿತಿ ಬೂತ್ ಮಟ್ಟದಲ್ಲಿ ಮಾಡೋಣ ಅಂಥೇಳಿ ಈಗಾಗಲೇ ನಮ್ಮ ಮುಖಂಡರ ಜೊತೆ ಮಾತಾಡಿಕೊಂಡು ಇದನ್ನು ಬಹುಶಃ ಇನ್ನೊಂದು 10-15 ದಿವಸದಲ್ಲಿ ನಾವು ಪ್ರತಿ ಪಂಚಾಯತ್ ಹೆಡ್ಕ್ವಾರ್ಟರ್ಸ್ಗೆ ಹೋಗೋಣ. ಮತದಾರ ಪಟ್ಟಿಯನ್ನು ತಗೊಂಡು ಅಲ್ಲಿ ಡೀಟೇಲ್ ಆಗಿ ಇನ್ನೂ ಕೂಡ ಮಾಡುವಂಥ ಕೆಲಸ ಮಾಡಿ ಮತದಾರ ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿ